ಎಲ್ಲ ಮುದ್ದು ಮಕ್ಕಳಿಗೆ ಗುಡ್ ಮಾರ್ನಿಂಗ್. ಹಿಂದಿನ ಅವಧಿಯಲ್ಲಿ ತಾವು ಅಂಕೆ ಸಂಖ್ಯೆಗಳಲ್ಲಿ 2 ಬರೆಯುವುದನ್ನು ಕಲ್ತಿದ್ದೀರಿ. ಇವತ್ತಿನ ಅವಧಿಯಲ್ಲಿ ತಾವು 3 ಬರೆಯುವುದನ್ನ ಅಭ್ಯಾಸ ಮಾಡೋಣ. ಇಲ್ಲಿ ನೋಡ್ರಿ, ಮೊದಲಿಗೆ ಓದುವುದು. ಮೊದಲಿಗೆ ಏನ್ ಮಾಡೋದು? ಓದುವುದು. 1 2 3 4 5 6 7 8 9 10. ನನ್ನ ಜೊತೆ ಎಲ್ಲರೂ ಸ್ವಲ್ಪ ಜೋರಾಗಿ ಅನ್ನಿ. 1 2 3 4 5 6 7 8 9 10. ಇನ್ನೊಮ್ಮೆ ನನ್ನ ಜೊತೆಗೆ 1 2 3 4 5 6 7 8 9 10. ಎಲ್ಲರೂ ಅಂಕಿಗಳನ್ನು ಓದುವುದನ್ನು ಕಲಿತಿದ್ದೀರಿ. ಈಗ 3 ಬರೆಯೋದು. ಹಿಂದಿನ ಅವಧಿಯಲ್ಲಿ ತಾವು ಏನು ಬರ್ತೀರಿ? 2. ಈಗ ಇವತ್ತಿನ ಅವಧಿಯಲ್ಲಿ ತಾವು 3 ಹೇಗೆ ಬರೆಯೋದು ನೋಡ್ರಿ. ಇಲ್ಲಿ 3 ಚುಕ್ಕೆಗಳನ್ನು ಇಟ್ಟು 1 2 3 ಚುಕ್ಕೆಗಳನ್ನು ಇಡಬೇಕು. 3 ಚುಕ್ಕೆಗಳನ್ನು ಇಟ್ಟು ಏನ್ ಮಾಡಬೇಕು? ಇಲ್ಲಿ ನೋಡ್ರಿ, ಮೇಲಿನಿಂದ ಮಧ್ಯದಿಂದ ಕೆಳಗೆ ಇದಕ್ಕೆ ಏನಂತಾರೆ? ಹೀಗೆ ಜೋಡಿಸೋದು. ಇದಕ್ಕೆ ಏನಂತಾರೆ ಅಂದ್ರೆ 3. ಏನಂತಾರೆ ಇದಕ್ಕ? 3. ಇಲ್ಲಿ ನೋಡಿ, 1 2 3 ಚುಕ್ಕೆಗಳನ್ನು ಇಟ್ಟು ಮೇಲಿನಿಂದ ಮಧ್ಯದಿಂದ ಕೆಳಗೆ ಹೀಗೆ ಜೋಡಿಸೋದು. ಇದಕ್ಕೆ ಏನಂತಾರ? 3. ಏನನ್ನೋದು ಇದಕ್ಕ? 3. ಇಲ್ಲಿ ನೋಡಿ, 3 ಚುಕ್ಕೆಗಳನ್ನು ಇಟ್ಟು ಇಲ್ಲಿ ನೋಡಿ, ಮೇಲಿನಿಂದ ಮಧ್ಯದಿಂದ ಕೆಳಗೆ ಇದಕ್ಕೆ ಏನಂತಾರ? 3. ಏನನ್ನೋದು ಇದಕ್ಕ? 3 ಅನ್ನುತ್ತಾ ಬರೆಯಿರಿ. ಎಲ್ಲ ಮಕ್ಕಳು ನನ್ನ ಜೊತೆಗೆ ಬರೆಯಿರಿ. 3 ಚುಕ್ಕೆಗಳನ್ನು ಇಡುವುದು, ಮೇಲಿನಿಂದ ಮಧ್ಯದಿಂದ ಕೆಳಗೆ ಹೀಗೆ ಬರೆಯುವುದಕ್ಕೆ ಏನಂತಾರ? 3. ಏನನ್ನೋದು ಇದಕ್ಕ? 3. ಇಲ್ಲಿ ನೋಡಿ, ಹೀಗೆ 3 ಚುಕ್ಕೆಗಳನ್ನು ಇಡುವುದು. ಇಲ್ಲಿ ನೋಡಿ, ಮೇಲಿನಿಂದ ಮಧ್ಯ ಬರುವುದು ಅಥವಾ ಮಧ್ಯದಿಂದ ಕೆಳಗೆ ಹೀಗೆ ಬರೆಯುವುದು. ಇದಕ್ಕೆ ಏನಂತಾರ? 3. ಏನನ್ನೋದು ಇದಕ್ಕ? 3. ಇಲ್ಲಿ ನೋಡಿ, 3 ಚುಕ್ಕೆಗಳನ್ನು ಇಡ್ರಿ. ಮೇಲಿನಿಂದ ಮಧ್ಯ ಬರುವುದು, ಮಧ್ಯದಿಂದ ಕೆಳಗೆ ಬರುವುದು. ಇದಕ್ಕೆ ಏನಂತಾರು? 3. ಏನನ್ನೋದು ಇದಕ್ಕ? 3. ಇಲ್ಲಿ ನೋಡ್ರಿ, 3 ಚುಕ್ಕೆಗಳನ್ನು ಇಟ್ಟು ಇಲ್ಲಿ ನೋಡಿ, ಮೇಲಿನಿಂದ ಮಧ್ಯದಿಂದ ಕೆಳಗೆ ಇದಕ್ಕೆ 3 ಅನ್ನೋದು. ಇಲ್ಲಿ ನೋಡ್ರಿ, 3 ಚುಕ್ಕೆಗಳನ್ನು ಇಡ್ರಿ. ಮೇಲಿನಿಂದ ಮಧ್ಯದಿಂದ ಕೆಳಗೆ 3. ಎಲ್ಲರೂ ನನ್ನ ಜೊತೆಗೆ ಬರೀರಿ, ಅನ್ಕೋತ ಬರೀರಿ. ಬರೆಯುವಾಗ ಇವತ್ತು ಅನ್ನುತ್ತಾ ಬರೆಯಬೇಕು. 3 ಚುಕ್ಕೆ ಇಟ್ರಿ, ಮೇಲಿನಿಂದ ಮಧ್ಯ ಬರೋದು, ಮಧ್ಯದಿಂದ ಕೆಳಗೆ ಇದಕ್ಕೆ ಏನಂತಾರ? 3. ಏನನ್ನೋದು ಇದಕ್ಕ? 3. ಹೀಗೆ 3 ಚುಕ್ಕೆಗಳನ್ನಿಟ್ಟು ಮೇಲಿನಿಂದ ಮಧ್ಯದಿಂದ ಕೆಳಗೆ ಹೀಗೆ ಬರೆಯುವುದು. ಇದಕ್ಕೆ ಏನಂತಾರ? 3. ಇಲ್ಲಿ ನೋಡಿ, 3 ಚುಕ್ಕೆಗಳನ್ನಿಟ್ಟು ಮೇಲಿನಿಂದ ಮಧ್ಯದಿಂದ ಕೆಳಗೆ ಏನಂತಾರೆ? ಇದಕ್ಕ 3. ಇಲ್ಲಿ ನೋಡಿ, 3 ಚುಕ್ಕೆಗಳನ್ನು ಇಟ್ಟು ಮೇಲಿನಿಂದ ಮಧ್ಯದಿಂದ ಕೆಳಗೆ ಇದಕ್ಕೆ ಏನಂತಾರೆ? 3. ಇಲ್ಲಿ ನೋಡಿ, ಹೀಗೆ 3 ಚುಕ್ಕೆಗಳನ್ನು ಇಟ್ಟು ಇಲ್ಲಿ ನೋಡಿ, ಹೀಗೆ ಮೇಲಿನಿಂದ ಮಧ್ಯದಿಂದ ಕೆಳಗೆ ಜೋಡಿಸೋದು. 3. ಏನನ್ನೋದು? 3. ಏನು ನೋಡಿ, ಮೇಲಿನಿಂದ ಮಧ್ಯದಿಂದ ಕೆಳಗೆ ಜೋಡಿಸೋದು. ಇದಕ್ಕೆ ಏನಂತಾರೆ? 3. ಹೀಗೆ 3 ಚುಕ್ಕೆಗಳನ್ನಿಟ್ಟು ಮೇಲಿನಿಂದ ಮಧ್ಯದಿಂದ ಕೆಳಗೆ ಜೋಡಿಸೋದು. ಏನಂತಾರೆ ಇದಕ್ಕ? 3. ಇಲ್ಲಿ ನೋಡಿ, 3 ಚುಕ್ಕೆಗಳನ್ನಿಡೋದು, ಮೇಲಿನಿಂದ ಮಧ್ಯದಿಂದ ಕೆಳಗೆ ಜೋಡಿಸೋದು. ಇದಕ್ಕೆ ಏನಂತಾರೆ? 3. ಇವತ್ತಿನ ಅವಧಿಯಲ್ಲಿ ತಾವು ಏನು ಕಲ್ತಿದ್ದೀರಿ? 3. ಗಣಿತ ಅಭ್ಯಾಸಿದ್ದಾಗ ಎಲ್ಲರೇನು ಮಾಡೋದು? ಚೌಕಗೆರೆಯಲ್ಲಿ ಬುಕ್ಕದೊಳಗೆ ಬರೆಯಬೇಕು. ನಂತರ ಅಂಕೆಗಳನ್ನು ಬರೆಯುವಾಗ ಮೊದಲು 1 ರಿಂದ 10ರವರೆಗೆ 5 ಸಲ ಓದಿರಿ. ನಂತರ 3 ಅಂಕಿಯನ್ನು ಬರೆಯಿರಿ. ಇವತ್ತಿನ ಅವಧಿಯಲ್ಲಿ 3 ಅಂಕಿಯ
ಕಲಿತಿದ್ದೀರಿ. ಪಾಲಕರು ಅದನ್ನು ಮಕ್ಕಳಿಗೆ ಮನೆಯಲ್ಲಿ ರೂಢಿ ಮಾಡಿಸಿರಿ. ಅದನ್ನು ಮಕ್ಕಳು ಅದನ್ನು ಬರೆಯುವುದನ್ನು ವಾಟ್ಸಪ್ಗೆ ಕಳಿಸಿರಿ. ಧನ್ಯವಾದಗಳು.